ಕೆಲವೊಂದು ಜಾಗಗಳಿಗೆ ಬಂದಾಗ ಮನಸ್ಸು ತನ್ನಿಂತಾನೇ ಸುಮ್ಮನಾಗಿ ಬಿಡತ್ತೆ. ಅಯೋಧ್ಯೆ ಅಂದರೆ ಜಸ್ಟ್ ಒಂದು ಸಿಟಿ ಅಲ್ಲ, ಅದೊಂದು ಎಮೋಷನ್. ಅಯೋಧ್ಯೆ ಅಂದರೆ ಯಾರೂ ಯುದ್ಧ ಮಾಡಿ ಗೆಲ್ಲಕ್ಕಾಗದಂತಹ ಜಾಗ ಅಂತ ಅರ್ಥ. ಈ ಸರಿಯೂ ನದಿ ದಡದಲ್ಲಿ ನಿಂತರೆ ಸಾವಿರಾರು ವರ್ಷಗಳು ಅದೇ ಕಥೆಗಳು ಗಾಳಿಯಲ್ಲಿ ತೇಲಿ ಬಂದಾಗೆ ಅನಿಸುತ್ತೆ. ನಮ್ಮ ಪುರಾಣಗಳು ಹೇಳೋ ಹಾಗೆ ಈ ಇಡೀ ನಗರವನ್ನು ಮನು ಅನ್ನೋರು ಕಟ್ಟಿಸಿದ್ರಂತೆ. ಸಾಕ್ಷಾತ್ ವಿಶ್ವಕರ್ಮನೆ ಬಂದು ಡಿಸೈನ್ ಮಾಡಿದ ಜಾಗ ಇದು. ಇದರಲ್ಲಿ ಬರೀ ಆರ್ಕಿಟೆಕ್ಚರ್ ಮಾತ್ರ ಇಲ್ಲ, ಜ್ಯೋತಿಷ್ಯದ ದೊಡ್ಡ ಸೈನ್ಸ್ ಅಡಗಿದೆ. ಶ್ರೀರಾಮ ಹುಟ್ಟಿದ್ದು ಪುನರ್ವಸು ನಕ್ಷತ್ರದಲ್ಲಿ, ಅಂದರೆ ಎಲ್ಲವೂ ಪರ್ಫೆಕ್ಟ್. ಈಗಿನ ಮಂದಿರವು ಕೂಡ ಅಷ್ಟೇ. ಅಭಿಜಿತ್ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಅಂದರೆ ಎಂಥದೇ ಕೆಟ್ಟ ಗ್ರಹಗತಿ ಇದ್ದರೂ ಈ ಜಾಗಕ್ಕೆ ಬಂದರೆ ಅದೆಲ್ಲ ಪಾಸಿಟಿವ್ ಆಗಿ ಬದಲಾಗತ್ತೆ ಅಂತ ನಂಬಿಕೆ. ಲಕ್ಷ್ಮೀಕಾಂತ್ ದೀಕ್ಷಿತ್ ಅನ್ನೋ ಮಹಾನ್ ವಿದ್ವಾಂಸರು ಈ ಮಂದಿರಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದರು. ಅವರು ಕಾಶಿಯಿಂದ ಬಂದವರು, ಸಂಪ್ರದಾಯದ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿರೋರು. ಇವರು ಹಾಕಿಕೊಟ್ಟ ಆ ಧಾರ್ಮಿಕ ಅಡಿಪಾಯ ಇವತ್ತು ಈ ಮಣ್ಣಿನ ಪವರನ್ನು ಡಬಲ್ ಆಗಿ ಮಾಡಿದೆ. ಇಲ್ಲಿಗೆ ಬರೋ ಭಕ್ತರಿಗೆ ಜ್ಯೋತಿಷ್ಯ ರೀತಿಯ ಗುರುಬಲ ಸಿಗುತ್ತದೆ. ಯಾಕಂದರೆ ಅಯೋಧ್ಯೆ ಅಂದರೆ ಜ್ಞಾನದ ಕೇಂದ್ರ ಅಂತ ಅರ್ಥ. ಅಯೋಧ್ಯೆ ಅನ್ನೋದು ಕೇವಲ ದೇವರ ದರ್ಶನ ಅಲ್ಲ, ಅದು ನಮ್ಮೊಳಗಿರೋ ರಾಮನನ್ನು ಕಂಡುಕೊಳ್ಳೋ ಪ್ರಯತ್ನ. ಅಯೋಧ್ಯೆಯ ರಾಶಿ ಮತ್ತು ನಕ್ಷತ್ರ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಯೋಧ್ಯೆಯು ಕರ್ಕಾಟಕ ರಾಶಿ ಮತ್ತು ಪುಷ್ಯ ನಕ್ಷತ್ರಕ್ಕೆ ಸಂಬಂಧಿಸಿದ್ದು ಅಂತ ನಂಬಲಾಗಿದೆ. ಪುಷ್ಯ ನಕ್ಷತ್ರ ಅದನ್ನು ನಕ್ಷತ್ರಗಳ ರಾಜ ಅಂತ ಹೇಳಲಾಗುತ್ತೆ. ಇದು ಪೋಷಣೆ ಮತ್ತು ಸಮೃದ್ಧಿಯ ಸಂಕೇತ. ಅಯೋಧ್ಯೆಯ ಮಣ್ಣಿನಲ್ಲಿರುವ ಆ ಶಾಂತತೆ ಮತ್ತು ಮೌನಕ್ಕೆ ಈ ನಕ್ಷತ್ರ ಪ್ರಭಾವವೇ ಕಾರಣ ಅಂತ ಹೇಳಲಾಗುತ್ತದೆ. ಅಭಿಜಿನ್ ಮುಹೂರ್ತ. ಅಯೋಧ್ಯೆಯ ಪ್ರತಿಯೊಂದು ಶುಭ ಕಾರ್ಯಕ್ರಮವು ಹೆಚ್ಚಾಗಿ ಈ ಮುಹೂರ್ತದಲ್ಲಿ ನಡೆಯುತ್ತದೆ. ಶ್ರೀರಾಮ ಹುಟ್ಟಿದ್ದು ಮಧ್ಯಾಹ್ನ 12 ಗಂಟೆಗೆ, ಅಂದರೆ ಇದೇ ಅಭಿಜಿನ್ ಮುಹೂರ್ತದಲ್ಲಿ. ಇತ್ತೀಚೆಗೆ ನಡೆದ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಕೂಡ ಇದೇ ಮುಹೂರ್ತದ ಕೇವಲ 84 ಸೆಕೆಂಡ್ಗಳ ಅತ್ಯಂತ ಪವಿತ್ರ ಅವಧಿಯಲ್ಲಿ ನೆರವೇರಿತು. ಈ ಮುಹೂರ್ತವು ಸಕಲ ದೋಷಗಳನ್ನು ನಿವಾರಿಸಿ ವಿಜಯವನ್ನು ಖಚಿತಪಡಿಸುತ್ತದೆ. ಸೂರ್ಯವಂಶದ ಸಂಬಂಧವನ್ನು ನೋಡೋದಾದರೆ ಶ್ರೀರಾಮನು ಸೂರ್ಯವಂಶದವನು. ಅಯೋಧ್ಯೆಯ ಮಂದಿರದ ವಿನ್ಯಾಸವು ಹೇಗಿದೆ ಅಂದರೆ ಪ್ರತಿ ವರ್ಷ ರಾಮನವಮಿಯಂದು ಸೂರ್ಯನ ಕಿರಣಗಳು ನೇರವಾಗಿ ಬಾಲರಾಮನ ಹಣೆಯ ಮೇಲೆ ಬಿದ್ದು ಸೂರ್ಯ ತಿಲಕದಂತೆ ಕಾಣುತ್ತದೆ. ಇದು ವಿಜ್ಞಾನ ಮತ್ತು ಜ್ಯೋತಿಷ್ಯದ ಅಪೂರ್ವ ಸಂಗಮ. ನೀವು ಒಮ್ಮೆ ಬಂದು ಶ್ರೀರಾಮನ ದರ್ಶನ ಮಾಡಿ, ಖಂಡಿತ ನಿಮ್ಮ ಜಾತಕದಲ್ಲಿರತಕ್ಕಂತಹ ಎಂಥದೇ ದೋಷಗಳಿದ್ದರೂ ದೂರವಾಗುತ್ತೆ. ಮನಸ್ಸಿಗೆ ಉತ್ತಮ ಆಲೋಚನೆಯನ್ನು, ಉತ್ತಮ ಭಾವನೆಯನ್ನು ಆ ಮಹಾಶ್ರೀರಾಮ ಕರುಣಿಸಿಕೊಡ್ತಾನೆ. ಜೈ ಶ್ರೀರಾಮ್.